ಸರ್ ಕಾಲೇಜ್ ಡೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರಿ. ಆ ಕಾಲೇಜ್ ನಿಮಗೆ ತುಂಬ ಕಲಿಸ್ತು ಅಂತ ಹೇಳಿದ್ರಿ. ಸೊ ತುಂಬ ಕಲ್ತಿದ್ದು ಅಂತಂದ್ರೆ ವಾಸ್ ಇಟ್ ವೆರಿ ಟಫ್ ಆರ್ ಹೌ? ಇಲ್ಲ, ನಾನು ಅಲ್ಲಿ ಕ್ಲಾಸಿಗೆ ಹೋಗಿದ್ದು ನನಗೆ ನೆನಪಿಲ್ಲ. ಸೊ ಕ್ಲಾಸಲ್ಲಿ ಅಂದ್ರೆ ಬಂದ ತಕ್ಷಣ ವಿ ಹ್ಯಾಡ್ ಎ ಫೈನ್ ಆರ್ಟ್ಸ್ ಒಂದು ಕಾಂಪಿಟೇಷನ್ ಇತ್ತು. ತಮಾಷೆಗೆ ಒಂದು ಸಾಂಗ್ ಆಡಿದೆ. ಐ ಗಾಟ್ ಥರ್ಡ್ ಪ್ಲೇಸ್ ಏನೋ ಬಂತು. ಅಲ್ಲಿಂದ ಪೀಪಲ್ ಸ್ಟಾರ್ಟೆಡ್ ಕಾಲಿಂಗ್ ಮಿ ಔಟ್ಸೈಡ್ ಕಾಲೇಜ್. ನಮ್ದು ಐ ಥಿಂಕ್ ಗವರ್ಮೆಂಟ್ ಕಾಲೇಜ್ ಹಿಸ್ಟ್ರಿಯಲ್ಲಿ ಆಸ್ ವಾಸ್ ದ ಬೆಸ್ಟ್ ಟ್ಯಾಲೆಂಟ್ ಬ್ಯಾಚ್. ಅಲ್ಲಿ ಕಾಲೇಜಲ್ಲಿ ಒಂದು ಎರಡು ಮೂರು ಇನ್ಸ್ಟ್ರೂಮೆಂಟ್ ಒಂದು ರೂಮ್ ಇತ್ತು, ಫೈನ್ ಆರ್ಟ್ಸ್ ರೂಮ್ ಅಂತ. ನಾವು ಅಲ್ಲಿ ಹೋಗಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಬೈ ಮೈ ಸೆಲ್ಫ್. ಒಂದು ಹಾರ್ಮೋನಿಯಂ ಇತ್ತು, ಕಾಂಗೋ ಇತ್ತು, ಡ್ರಮ್ ಇತ್ತು. ಸೊ ಅಲ್ಲಿ ನಾನು ನಂದು ಇನಿಷಿಯಲಿ ಟ್ರೈನಿಂಗ್ ಸ್ಟಾರ್ಟ್ ಆಗಿ ನಮಗೆ ಕಾಂಪಿಟೇಷನ್ ಮೇಜರ್ ಪ್ರಾಬ್ಲಮ್ ಅಂದ್ರೆ ಜಡ್ಜಸ್ ಕರೀತಾರೆ. ಜಡ್ಜಸ್ ಯಾರನ್ನು ಕರೆಯೋದಂದ್ರೆ ಯಾರು ಡೊನೇಷನ್ ಕೊಟ್ಟಿರ್ತಾರೆ ಅವ್ರನ್ನ. ಐ ಡೋಂಟ್ ನೋ, ಈಗ ಗೊತ್ತಿಲ್ಲ, ಬಟ್ ಯೂಶುವಲಿ ಗೊತ್ತಲ್ಲ. ಈಗ ಜಡ್ಜ್ ಯಾರು ಸ್ವಲ್ಪ ಮ್ಯೂಸಿಕ್ ವಿಷಯ ಗೊತ್ತಿಲ್ಲ ಅಂದ್ರೆ ನಮ್ದು ಸ್ಟಾರ್ಟ್ ಆಗತ್ತೆ ಯಾವ್ದೋ ಮಾಸ್ ಸಾಂಗ್ ಹಾಕ್ಬಿಡೋದು. ಇದು ಇನ್ಸ್ಟ್ರೂಮೆಂಟ್, ನಾವಾಗ ಎಲ್ಲ ಇನ್ಸ್ಟ್ರೂಮೆಂಟಲ್ಲು, ರಿದಮ್, ಪರ್ಕಷನ್ ಎಲ್ಲದರಲ್ಲಿ ಮಾಡ್ತಾ ಇದ್ವಿ. ಬಟ್ ಕೆಲವೊಮ್ಮೆ ಈ ಮ್ಯೂಸಿಕಲ್ ಜೀನಿಯಸಸ್ ಬರ್ತಾರೆ ಎಲ್ಲ. ಆಗ ನಾನೇನ್ ಮಾಡಿದೆ, ಮೌತ್ ಆರ್ಗನ್ ಅಲ್ಲಿ ಆಗ ಹಾರ್ಮೋನಿಕಾದಲ್ಲಿ ನಿಮ್ಗೆ ಗಮಕ ಬರಲ್ಲ. ಈಗೆಲ್ಲ ಬೆಂಡಿಂಗ್ ಕಲ್ತಿದೀವಿ ಸ್ವಲ್ಪ, ಆಗ ಗಮಕ ಅಂತ ಬರಲ್ಲ. ಸೊ ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಪಕ್ಕಾ ಕ್ಲಾಸಿಕಲ್ ನುಡಿಸೋದು. ದಟ್ ವಾಸ್ ಕೇಳುವಾಗ ಇಟ್ ವಾಸ್ ಟೋಟಲಿ ಸಮಥಿಂಗ್ ವೆರಿ ಡಿಫರೆಂಟ್. ಸೊ ಯೂಶುವಲಿ ಅದಕ್ಕೆ ನಾವು ಪ್ರೈಸ್ ಹೊಡಿತಾ ಇದ್ವಿ. ಸರ್, ಸಂಗೀತದ ಬ್ಯಾಕ್ ಗ್ರೌಂಡ್ ಇಲ್ಲದೆ ನೀವು ಆ ಸಂಗೀತನ ಪಕ್ಕಾ ಕಲ್ತಿದ್ ಹೇಗೆ? ಆಕ್ಚುಲಿ ಈಗ ನಾವು ಏನೇನೋ ಹೇಳ್ಬೋದು, ಬಟ್ ಬೇಸಿಕಲಿ ಇಟ್ ಇಸ್ ಗಾಡ್ ಗಿಫ್ಟ್. ಈಗ ಚಿಕ್ಕ ಮಕ್ಕಳೆಲ್ಲ ಆಡ್ತಾರೆ, ಪ್ರಾಕ್ಟೀಸ್ ಮಾಡಿ ಬರೋದಲ್ಲ, ಅದು ಒಳಗಿರುತ್ತೆ. ಈಗ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಕಂಪೋಸರ್ಸ್ ಮ್ಯೂಸಿಷಿಯನ್ಸ್ ಕ್ಯಾನ್ ಬಿ ಟ್ರೈನ್ಡ್. ಈಗ ಮನೋಹರ್ ನನ್ನ ಗುರುಗಳು, ಮನೋಹರ್ ಸರ್, ಈಸ್ ನಾಟ್ ಎ ಮ್ಯೂಸಿಷಿಯನ್ ಬಟ್ ಈಸ್ ಎಕ್ಸಲೆಂಟ್ ಕಂಪೋಸರ್. ಯಾಕಂದ್ರೆ ಅವ್ರ ಕಂಪೋಸಿಂಗ್ ಯಾವತ್ತಂದ್ರೆ ಯಾವತ್ತು ಮಾಡಿದ್ದು ಇವತ್ತು ಹಂಗೆ ಅಷ್ಟು. ಇಟ್ ಈಸ್ ನಾಟ್ ಅಬೌಟ್ ಮ್ಯೂಸಿಷಿಯನ್ಸ್ ಬೇರೆ, ಇವ್ರು ಹೇಳಿದನ್ನ ಮ್ಯೂಸಿಷಿಯನ್ಸ್ ಬರೆಸ್ತಾರೆ, ಅದನ್ನ ಇಂಪ್ರೂವ್ ಮಾಡಬಹುದು. ಬಟ್ ಅದನ್ನ ಕ್ರಿಯೇಷನ್ ಆಫ್ ನ್ಯೂ ಟ್ಯೂನ್ಸ್ ಎವ್ರಿ ಟೈಮ್ ಅಲ್ಲ, ದಟ್ಸ್ ಎ ಬಾರ್ನ್ ಟ್ಯಾಲೆಂಟ್. ಆಫ್ಟರ್ ಆಲ್ ದಿಸ್ ಸರ್, ನಿಮ್ಮ ಕಾಲೇಜ್ ದಿನಗಳ ಬಗ್ಗೆ ನಿಮ್ಮ ಸ್ನೇಹಿತರು ಮಾತಾಡಿದ್ದಾರೆ. ಸೊ ಏನು ಹೇಳಿದ್ದಾರೆ, ಇವರ ಕಾಂಪಿಟೇಷನ್ಗೆ ಹೋಗುವಾಗೆಲ್ಲ ಹೇಗಿರ್ತಾ ಇತ್ತು ಕೇಳ್ಕೊಂಡು ಬನ್ನಿ, ಅವರ ಸ್ನೇಹಿತರು ಹೇಳಿದ್ದಾರೆ. ಗುರುನಾಥ್ ಮತ್ತೆ ನಾನು ಫಸ್ಟ್ ಮೀಟ್ ಮಾಡಿದ್ದು 1980 ಸಾಯಿಬಾಬಾ ಕಾಲೇಜ್. ಅಲ್ಲಿ ಭಜನ್ ಟೀಮ್ ಸಿಲೆಕ್ಷನ್ಗೆ ಯಾರಿಗೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನುಡ್ಸಕ್ ಬರುತ್ತೆ ಅಂತ ಕೇಳಿದ್ರು. ಸೊ ನಾನು ತಬ್ಲಾ ಯಾರು ಬರ್ತದೆ, ನಾನು ತಬ್ಲಾ ಕೈ ಎತ್ತದೆ. ಇವನು ಹಿಂದೆಗಡೆ ಕೂತ್ಕೊಂಡವನು ಇವನು ಎಲ್ಲದಕ್ಕೂ ಕೈ ಎತ್ತಲ್ಲ, ಅವನು ಕೈ ಎತ್ತದ ಅಂತೆ. ನುಡ್ಸಿ ಅಂತ ಒಬ್ಬೊಬ್ರಿಗೆ ಕರೆದ್ರು, ನಾನು ನುಡ್ಸದೆ. ಇವ್ನು ನೋಡಿದ ತಬ್ಲಾ ನಿಜವಾಗ್ಲೂ ಹೇಳಿ ಇವ್ನು ಮಾಡಿದಾನೆ ಅಂತ ಗೊತ್ತಾಯ್ತು. ಹಿಂದೆ ನೋಡಿದ್ರೆ ಗುರುಕರಣ್ ಇಲ್ಲ, ನಾಪತ್ತೆ. ನಾನು ನಿನ್ಗೆ ಗೊತ್ತಿಲ್ಲ, ಸುಮ್ಮನೆ ನೀನು ಸ್ಕೋಪ್ ತಗೊಳ್ಳ ಕೈ ಎತ್ತದ, ನಾನು ಎತ್ತದೆ, ನಿಜವಾಗ್ಲೂ ನೋಡ್ಬಿಟ್ಟು ನಾನು ಭಯ ಪಟ್ಬಿಟ್ಟು ಹೋಗುತ್ತೆ ಅಂತ. ಇಂಜಿನಿಯರಿಂಗ್ ಹೋಗಿ 2 ವರ್ಷ ಬಿಟ್ಟು ನಾನು ಮಂಗಳೂರಿಗೆ ಹೋಗ್ತೀನಿ. ಮಂಗಳೂರಲ್ಲಿ ಎಲ್ಲ ಕಡೆ ಗುರುಕಿರಣ್ ನೈಟ್ ಅಂತ ಒಂದು ಪೋಸ್ಟರ್ಗಳು ಬಂದ್ಬಿಟ್ಟಿದೆ. ನನಗೆ ಶಾಕ್, ಇವನು ಹೆಂಗ ಆಡ್ತಾನೆ ಇವನು, ಸರಿಯಪ್ಪ ನೋಡೋಣ ಅಂತ ಹೋದ್ವಿ. ಫಸ್ಟ್ ಹಾಡು ಬಪ್ಪಿಲರ್ ಇದು ಬಂದು ಹಾಡ್ತಾನೆ, ಆಶ್ಚರ್ಯ. ಕೀಬೋರ್ಡ್ ಅಲ್ಲಿ ಕೂತ್ಕೊಂಡ 2 ಕೈಯಲ್ಲಿ ನುಡ್ಸಕ್ ಶುರು ಮಾಡ್ದ. ಸ್ವಲ್ಪ ಹೊತ್ನಲ್ಲಿ ಹೋದ ಡ್ರಮ್ಸ್ ಅಲ್ಲಿ ಕೂತ್ಕೊಂಡು ಡ್ರಮ್ಸ್ ನುಡ್ಸಕ್ ಶುರು ಮಾಡ್ದ. ಸ್ವಲ್ಪ ಹೊತ್ತಲ್ಲಿ ಹೋದ ಗಿಟಾರ್ ನಂಬಕೆ ಆಗ್ಲಿಲ್ಲ. ದಟ್ ಇಸ್ ಹೌ ಗುರುಕಿರಣ್ ಗ್ರೂ, ಅಂಡ್ ಯು ನೋ ದ ರೆಸ್ಟ್ ಇಸ್ ಆಲ್ ಹಿಸ್ಟ್ರಿ. ಅವ್ನ್ ಬಾಲ್ಯದಲ್ಲಿ ನಮ್ ಜೊತೆ ಹೆಂಗಿದ್ನೋ ಅದೇ ಗುರುಕಿರಣ್ ಇವಾಗ್ಲು ಆತ್ಮೀಯ ಗೆಳೆಯನಾದವ. ಅದರ ನಂತರ ನಾವು 4th 5th ಸ್ಟ್ಯಾಂಡರ್ಡ್ ಎಲ್ಲ ಒಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದೀವಿ. 5th ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ಒಬ್ರು ಹೆಡ್ ಮಾಸ್ಟರ್ ಇದ್ರು. ಅವರು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ಆ್ಯಂಡ್ ಹಿ ಹ್ಯಾಡ್ ಎ ಬಿಗ್ ಕೇನ್ ವೇರ್ ಹಿ ಯೂಸ್ ಟು ಹಿಟ್ ಅಸ್ ಆನ್ ದ ಬ್ಯಾಕ್ ಸೈಡ್. ನಮ್ಮ ಮಾಸ್ಟರ್ದು ಕ್ಯಾಂಡಿಡೇಟ್ಸ್ ನಾವು ಪೆಟ್ಟು ತಿನ್ನಲಿಕ್ಕೆ ನಾವೆಂತ ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ, ನಾವು ಡಬಲ್ ಚಡ್ಡಿ ಹಾಕ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಸ್ಕೂಲಿಗೆ. ಆ್ಯಸ್ ಎ ಪರ್ಸನ್ ಅವರು ವೆರಿ ಗುಡ್ ಹಾರ್ಟೆಡ್. ನಾನು ದೇವರ ಹತ್ರ ಕೇಳ್ತೇನೆ, ನಿಮ್ಗೆ ಒಳ್ಳೇದಾಗ್ಲಿ.